ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ಬಹಳಷ್ಟು ಪಾಲಕರಿಗೆ ನಮ್ಮ ಹುಡುಗನ ಅಥವಾ ಹುಡುಗಿಯ ರ್ಯಾಂಕ್ ಚೆನ್ನಾಗಿ ಬರುತ್ತೋ ಇಲ್ವೋ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ಬಿಡೋಣ ಅಂತ ಯೋಚನೆ ಇರುತ್ತೆ. ನಾನಿಲ್ಲಿ ಮಾತಾಡ್ತಾ ಇರೋದು ಕೇವಲ ಇಂಜಿನಿಯರಿಂಗ್ ಬಗ್ಗೆ. ಆದರೆ ಅವರಿಗೆ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಎಷ್ಟಿರುತ್ತೆ ಅನ್ನೋದು ಅಷ್ಟೊಂದಾಗಿ ಗೊತ್ತಿರೋದಿಲ್ಲ ಮತ್ತು ವೆಬ್ಸೈಟ್ಗಳಲ್ಲಿ ನೋಡಲಿಕ್ಕೆ ಹೋದರೂ ಕೂಡ ಸರಿಯಾಗಿ ಗೊತ್ತಾಗೋದಿಲ್ಲ. ಕೆಲವು ಕಾಲೇಜ್ನವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಬಹಳಷ್ಟು ಕಾಲೇಜ್ನವರು ಫೀಸ್ ಬಗ್ಗೆ ಮೆನ್ಷನ್ ಮಾಡಿರೋದಿಲ್ಲ. ಕೆಲವೊಂದು ನಂಬರ್ ಕೊಟ್ಟಿರ್ತಾರೆ. ನೀವು ಕಾಲ್ ಮಾಡಿ ಕೇಳಿದ್ರು ಕೂಡ ಕಾಲೇಜಿಗೆ ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ. ಹೀಗಾಗಿ ಅವರಿಗೆ ಆಕ್ಚುಯಲ್ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಎಷ್ಟಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಕೆಲವು ಕಾಲೇಜ್ನವರು ಅದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಬಹಳಷ್ಟು ಇದು ಒಂದು ಥರ ಆದರೆ, ಇನ್ನೂ ಕೆಲವೊಂದು ಪಾಲಕರಲ್ಲಿ ಟಾಪ್ ಕಾಲೇಜಿಗೆ ಹಚ್ಚಬೇಕು, ವಿದ್ಯಾರ್ಥಿಗಳಿಗೂ ನಾವು ಟಾಪ್ ಕಾಲೇಜಲ್ಲೇ ಕಲಿಬೇಕು ಅಂತ ಇರುತ್ತೆ. ಆದರೆ ಅವರ KCET ರ್ಯಾಂಕು, ಕಾಮೆಟ್ ರ್ಯಾಂಕು ಚೆನ್ನಾಗಿ ಬರೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಅದು ಅವರಿಗೆ ಗೊತ್ತು ಕೂಡ ಇರುತ್ತೆ. ಹೀಗಾಗಿ ಟಾಪ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಫೀಸ್ ಎಷ್ಟಿದೆ ಅಂತ ತಿಳಿದುಕೊಂಡು ಸಾಧ್ಯವಾದರೆ ಹಚ್ಚಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ ಇರುತ್ತೆ. ಆದ ಕಾರಣ ಈಗ ನಾವು ಟಾಪ್ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಎಷ್ಟಿದೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನಾವು BMSCE ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. BMSIT ಬೇರೆ ಕಾಲೇಜು, BMSCE ಇದು ಟಾಪ್ 3 ಇರುವಂತಹ ಒಂದು ಕಾಲೇಜು. BMSCE ಈ ಒಂದು ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಏನೇನಿದೆ, ಯಾವ ಬ್ರಾಂಚ್ಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ಮ್ಯಾನೇಜ್ಮೆಂಟ್ ಫೀಸ್ ಸ್ಟ್ರಕ್ಚರ್ ಫಾರ್ 2026-27 ಇದನ್ನ ನಾವೀಗ ನೋಡೋಣ. ನೋಡಿ, ಫೀ ಫಾರ್ 2026-27 rupees in lakhs. ಇಲ್ಲಿ ಬ್ರಾಂಚ್ ನೇಮ್ ಇದೆ. ಸಿವಿಲ್ ಇಂಜಿನಿಯರ್ಗೆ ಎಷ್ಟು? ಪರ್ ಇಯರ್ 6 lakh. ನೋಡಿ, ಪರ್ ಇಯರ್ 6 lakh ಅಂದರೆ 24 lakh ಆಯಿತು ಸಿವಿಲ್ ಇಂಜಿನಿಯರಿಂಗ್ಗೆ. ಅದೇ ರೀತಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗೂ ಕೂಡ 24 lakh ಆಯಿತು. ಟೋಟಲ್ ನಾನು ಹೇಳ್ತಾ ಇರೋದು ಇದು ಪರ್ ಇಯರ್. ಇಲ್ಲಿ ಇವ್ರು ಏನು ಕೊಟ್ಟಿದ್ದಾರೆ ಇದು ನೋಡಿ. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗು ಸೇಮ್ ಇದೆ. ಇನ್ನು ನೆಕ್ಸ್ಟ್ ನೋಡಿ, ಸಿವಿಲ್, ಎಲೆಕ್ಟ್ರಿಕಲ್, ಇಂಡಸ್ಟ್ರಿಯಲ್ ಎಲ್ಲದಕ್ಕೂ ಪರ್ ಇಯರ್ 6 lakh ಇದೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ENC, ಬಹಳಷ್ಟು ಜನ ಬೇಡುವಂಥ ENC 9 lakh ಅಂದರೆ ಎಷ್ಟಾಯ್ತು ನೋಡಿ, 36 lakh ಆಯಿತು. 9 into 4 36 lakh ಆಯಿತು ಫುಲ್ ಕೋರ್ಸ್ ಫೀಸು. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಮತ್ತೆ 6 lakh ಇದೆ. ಇಲ್ಲಿ ನೋಡಿ, ಎಲ್ಲರೂ ಇದು ಮಾಡುವಂಥ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನೋಡಿ 15 lakh ಇದೆ. ಅಂತಂದರೆ ನಿಮಗೆ 4 yearsಗೆ 60 lakh ಬೇಕು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಫೀಸು ಮ್ಯಾನೇಜ್ಮೆಂಟ್ದು BMSCE ಕಾಲೇಜಲ್ಲಿ 60 lakh. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ, RV ಕಾಲೇಜಲ್ಲಿ 75 lakh ಫೀಸ್ ಇದೆ. ಇನ್ನು ಕೆಮಿಕಲ್ ಇಂಜಿನಿಯರಿಂಗ್ ನೋಡಿ, ಕೆಮಿಕಲ್ ಇಂಜಿನಿಯರಿಂಗಿಗೆ 4 lakh ಇದೆ. ಅಂದರೆ 4 yearಗೆ 16 lakh ಆಯಿತು. RV ಕಾಲೇಜಲ್ಲಿ ಎಷ್ಟಿತ್ತು? ಅಲ್ಲಿ 18 lakh ಇತ್ತು ಕೆಮಿಕಲ್ ಇಂಜಿನಿಯರಿಂಗ್ಗೆ, ನನಗೆ ನೆನಪಿದ್ದಾಗೆ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ ನೋಡಿ. ಇನ್ನು ಬಯೋಟೆಕ್ನಾಲಜಿ 7 lakh ಇದೆ. ಅಂದರೆ 28 lakh ಆಯಿತು 4 yearsಗೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ AIMLಗೆ ಎಷ್ಟಿದೆ? 12.5 ಅಂತಂದರೆ 50 lakh ಆಯಿತು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ವಿಡಿಯೋ ನೋಡಿದ ಮೇಲೆ ಕೆಲವೊಬ್ರು ಕೇಳ್ತಾರೆ, ಸರ್ ಇದು ಪರ್ ಇಯರ್ ಫೀಸು ಏನು ಫುಲ್ ಕೋರ್ಸ್ ಫೀಸು, ಹೀಗೆಲ್ಲ ಭಾಳ ಕನ್ಫ್ಯೂಸ್ ಮಾಡ್ಕೋತಾರೆ. ಅದಕ್ಕೆ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ನೋಡಿ, ಅದಕ್ಕೆ ಒಂದು 0.5 ಕಡಿಮೆ ಇದೆ, ಅಂದರೆ 48 lakh ಆಯಿತು. ಇನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಾಟಾ ಸೈನ್ಸ್ಗೆ ಎಷ್ಟಿದೆ? ಅದಕ್ಕೂ ಕೂಡ 12 lakh, ಅಂದರೆ ಅದಕ್ಕೂ ಕೂಡ 48 ಆಯಿತು. ಇನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅದಕ್ಕೂ ಕೂಡ 12 lakh, ಅಂದರೆ ಅದಕ್ಕೂ ಕೂಡ 48 lakh. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಇದಕ್ಕೆ 10 lakh, ಅಂದರೆ 40 lakh. ನೋಡಿ, ಕಂಪ್ಯೂಟರ್ ರಿಲೇಟೆಡ್ ಎಷ್ಟೊಂದು ಕೋರ್ಸ್ ಇದಾವೆ ಇಲ್ಲಿ ಮೇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಒಂದು ಬ್ರಾಂಚ್ ಇದೆ. AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಒಂದು ಬ್ರಾಂಚ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಅಂತಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಾಟಾ ಸೈನ್ಸ್ ಅಂತಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ IoT ಸೈಬರ್ ಸೆಕ್ಯೂರಿಟಿ ಒಂದಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ನೋಡಿ, ಎಷ್ಟೊಂದು ಬ್ರಾಂಚ್ಗಳಿವೆ ಇಲ್ಲಿ. ನಮಗೆ ಸುಮಾರು 6 ಬ್ರಾಂಚ್ಗಳನ್ನು ಇಲ್ಲಿ ನಾವು ಈ ಕಾಲೇಜಲ್ಲಿ ಕಾಣ್ಬೋದು ಮತ್ತು ಅವುಗಳ ಮ್ಯಾನೇಜ್ಮೆಂಟ್ ಫೀಸನ್ನು ನಾವು ನೋಡಿದ್ವಿ. ಇನ್ನು ಎಲಿಜಿಬಿಲಿಟಿ ಅದೆಲ್ಲ ಕೊಟ್ಟಿದ್ದಾರೆ. ಇದೇನು ಕಾಮನ್ ಆಗಿರುತ್ತೆ ನೋಡಿ. ಇದು ಕೇವಲ ಕಾಲೇಜ್ ಫೀಸು, ಹಾಸ್ಟೆಲ್ ಫೀಸ್ ಎಕ್ಸ್ಟ್ರಾ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಮೆನ್ಷನ್ ಫೀಸ್ ನೋಡಿ. ಅದನ್ನು ಕೂಡ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋತಿರ್ತಾರೆ. ಇದು ಹಾಸ್ಟೆಲ್ ಫೀಸ್ ಅಲ್ಲ. ಹಾಸ್ಟೆಲ್ ಫೀಸು ಆಲ್ಮೋಸ್ಟ್ 2 lakh ಪರ್ ಇಯರ್. ಬೆಂಗಳೂರು ಕಾಲೇಜ್ ನೀವು ಯಾವುದೇ ಕಾಲೇಜಿಗೆ ಹೋದ್ರೂ ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಕಾಲೇಜ್ನಲ್ಲಿ 2 lakh ಪರ್ ಇಯರ್ ಹಾಸ್ಟೆಲ್ ಫೀಸ್ ಇರುತ್ತೆ. ಅದನ್ನು ನೀವು ಗಮನಿಸಬೇಕು. ಪೇಮೆಂಟ್ ಯಾವ ರೀತಿಯಿಂದ ನೋಡಿ, ಆಲ್ಮೋಸ್ಟ್ ಎಲ್ಲ ಕಾಲೇಜ್ನಲ್ಲೂ DD ಮೂಲಕನೇ ಪೇಮೆಂಟನ್ನು ತೆಗೆದುಕೋತಾರೆ.
ಇದಿಷ್ಟು ನಾವು ಏನು ಒಂದು ಮ್ಯಾನೇಜ್ಮೆಂಟ್ ಕೋಟಾದಡಿ ಫೀಸನ್ನು ನೋಡಿದೆವು. ಮತ್ತು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, BNMIT ಕಾಲೇಜಿದ್ದ ಒಂದು ಏನು ಬ್ರಾಂಚ್ ಫೀಸ್ ಜೊತೆಗೆ ಎಕ್ಸ್ಟ್ರಾ ಫೀಸ್ ಏನಿರುತ್ತೆ ಕಾಲೇಜಲ್ಲಿ ಅಂತ ನೋಡಿದ್ರೆ ಆಲ್ಮೋಸ್ಟ್ 50,000 ಎಕ್ಸ್ಟ್ರಾ ಫೀಸ್ ಇರುತ್ತೆ. ಬೆಂಗಳೂರು ಕಾಲೇಜ್ ನೋಡ್ತಾ ಹೋದರೆ ನೀವು ಸ್ಕಿಲ್ ಲ್ಯಾಬ್ ಫೀಸು ಮತ್ತು ಅದರ್ಸ್ ಫೀಸ್ ಒಂದು 30,000, ಆಲ್ಮೋಸ್ಟ್ 50,000 ಎಕ್ಸ್ಟ್ರಾ ಫೀಸು ಇರುತ್ತೆ. ಇದೇನು ಇಲ್ಲಿ ನಮಗೆ ನೋಡ್ಲಿಕ್ಕೆ ಫೀಸ್ ಕಾಣುತ್ತಲ್ಲ, ಇದನ್ನ ಟ್ಯೂಷನ್ ಫೀಸ್ ಅಂದ್ಬಿಡ್ತಾರೆ ಅವರು. ಉಳಿದ ಫೀಸು 50,000 ಎಕ್ಸ್ಟ್ರಾ ಫೀಸ್ ಇರುತ್ತೆ. ಯಾರಿಗೆಲ್ಲ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಕಾಲೇಜ್ ಹಚ್ಚಬೇಕು, ನನಗೆ KCETಯಲ್ಲಿ ಅಥವಾ ಕಾಮೆಂಟ್ ಕೆಯಲ್ಲಿ ನನಗೆ ಆಗ್ತಾ ಇಲ್ಲ ಅನ್ನೋರು ಇದನ್ನ ಒಂದು ನೀವು ನಿಮ್ಮ ಒಂದು ಆರ್ಥಿಕ ಏನು ಸಾಮರ್ಥ್ಯ ಇರುತ್ತೆ ನಿಮಗೆ, ನನಗೇನು ಇದು ದೊಡ್ಡದೆಲ್ಲ ಹಚ್ಬೋದು ಅಂತಂದ್ರೆ ಇವನ್ನೆಲ್ಲ ನೀವು ಕನ್ಸಿಡರ್ ಮಾಡ್ಬೋದು ಅಂತ ಅನ್ನೋ ಒಂದು ಇದರಿಂದ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಇಲ್ವಾದ್ರೆ ನಾನು ರೆಗ್ಯುಲರ್ ಆಗಿ KCET ಗೈಡೆನ್ಸ್ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ, ತಪ್ಪದೆ ನೋಡಿ. ಅವು ನಿಮಗೆ ತುಂಬಾ ಹೆಲ್ಪ್ ಆಗ್ತವೆ. ಯಾಕಂದ್ರೆ ಬಹಳಷ್ಟು ಜನ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ಆದ ಕಾರಣ ಸೀರಿಯಸ್ ಆಗಿ ತಗೊಳ್ಳಿ. ಯಾರಿಗೆ ಇಂಟ್ರೆಸ್ಟ್ ಇದೆ, ಇದು ಗೊತ್ತಾಗ್ತಾ ಇಲ್ಲ ಅನ್ನೋರು ಕೇವಲ ಒಂದು 500 ಫೀಸ್ ತುಂಬಿ ನನ್ನ ಗೈಡೆನ್ಸ್ ಅನ್ನು ಕೂಡ ತಗೋಬಹುದು. ಮತ್ತೆ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ.